ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಿಮಗೆ ಕೇವಲ ಲವಂಗದ ಮುಖಾಂತರ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ. ಈ ತಂತ್ರವನ್ನು ಮಾಡುವ ಮೂಲಕ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಅಥವಾ ಯಾರನ್ನ ಬೇಕಾದರೂ ಸಹ ನಿಮ್ಮ ಕೈವಶ ಮಾಡಿಕೊಳ್ಳಬಹುದು. ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಈ ತಂತ್ರವನ್ನು ಮಾಡುವುದಕ್ಕೆ 4 ಲವಂಗ ಹಾಗೂ 1 ಲೋಟ ಹಾಲು ಬೇಕಾಗುತ್ತದೆ. ಮೊದಲಿಗೆ ನೀವು 4 ಲವಂಗವನ್ನು ನಿಮ್ಮ ಕೈ ಮುಷ್ಟಿಯಲ್ಲಿ ಹಿಡಿದುಕೊಂಡು ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರು ಹಾಗೂ ಅವರ ಚಿತ್ರವನ್ನು ನಿಮ್ಮ ಮನಸ್ಸಿನಲ್ಲಿಯೇ ನೆನಪಿಸಿಕೊಳ್ಳಬೇಕು. ಅದಾದ ಬಳಿಕ ನೀವು ಲವಂಗವನ್ನು ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಹೇಳುತ್ತಾ ಒಂದೊಂದಾಗಿ ಲವಂಗವನ್ನು ಹಾಲಿನ ಒಳಗಡೆ ಹಾಕಬೇಕು. ಉದಾಹರಣೆಗೆ ಕಾವ್ಯ ಅಂತ ಹೆಸರನ್ನು ಹೇಳುತ್ತಾ ಲವಂಗವನ್ನು ಹಾಲಿನ ಒಳಗಡೆ ಹಾಕಬೇಕು. ನೀವು ಲವಂಗವನ್ನು ಹಾಲಿನ ಒಳಗಡೆ ಹಾಕಿದ ಬಳಿಕ ನಿಮ್ಮ ರೂಮಿನಲ್ಲಿ ಆ ಹಾಲಿನ ಲೋಟವನ್ನು 24 ಗಂಟೆಯ ಕಾಲ ಇಟ್ಟುಕೊಳ್ಳಬೇಕು. 1 ದಿನ ಕಳೆದ ಬಳಿಕ ನೀವು ಆ ಹಾಲಿನ ಒಳಗಡೆ ಹಾಕಿರುವಂತಹ 4 ಲವಂಗಗಳನ್ನು ಒಂದೊಂದಾಗಿ ಆಚೆ ತೆಗೆಯಬೇಕು. ನೀವು ಆಚೆ ಲವಂಗವನ್ನು ತೆಗೆಯಬೇಕಾದರೆ ನೀವು ಇಷ್ಟಪಡುವವರ ಹೆಸರನ್ನು ಹೇಳುತ್ತಾ ತೆಗೆಯಬೇಕು ವೀಕ್ಷಕರೇ. ಉದಾಹರಣೆಗೆ ಕಾವ್ಯ ಅಂತ ಹೇಳುತ್ತಾ ಲವಂಗವನ್ನು ಆಚೆ ತೆಗೆಯಬೇಕು. ಅದರಲ್ಲಿ 2 ಲವಂಗವನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಬೇಕು. ಮಿಕ್ಕ 2 ಲವಂಗವನ್ನು ನೀವು ಇಷ್ಟಪಡುವವರ ಮನೆ ಹತ್ತಿರ ಹೂತು ಹಾಕಿಬಿಡಬೇಕು. ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಕೇವಲ 4 ಗಂಟೆಯ ಒಳಗಾಗಿ ನಿಮ್ಮ ಕೈವಶವಾಗಿ ಬಿಡುತ್ತಾರೆ. ಇದು ಬಹಳ ಶಕ್ತಿಶಾಲಿ ವಶೀಕರಣ ತಂತ್ರವಾಗಿದೆ. ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ, ಒಳ್ಳೆಯದಕ್ಕೆ ಬಳಸಿ. ಹಾಗೂ ನೀವು ಈ ತಂತ್ರವನ್ನು ಮಾಡುವಲ್ಲಿ ಯಶಸ್ವಿಯಾಗದಿದ್ದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ. ನಿಮ್ಮ ಎಲ್ಲ ಕಷ್ಟಗಳಿಗೂ ಕೂಡ ಪರಿಹಾರ ಮಾಡಿಕೊಡುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.